ನಮಸ್ಕಾರ. ಜನಾಭಿಮತಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ಜನರ ಅನಿಸಿಕೆ ಅಭಿಪ್ರಾಯಗಳೇನು? ನಿಜಕ್ಕೂ ಕರ್ನಾಟಕ ಕುರುಕ್ಷೇತ್ರ ಅನ್ನುವಂಥದ್ದು ರಂಗೇರಿದೆ. ಯಾವ ಕಡೆಗೆ ಯಾವ ಪಕ್ಷದ ಗಾಳಿ ಬೀಸ್ತಾ ಇದೆ, ಒಟ್ಟಾರೆ ರಾಜಕೀಯ ಪರಿಸ್ಥಿತಿ ಹೇಗಿದೆ, ಅದೆಲ್ಲದರ ವಿವರಗಳನ್ನು ಹೊತ್ತೇ ನಿಮ್ಮ ಎದುರುಗಡೆ ಬಂದಿದ್ದೀವಿ. ಅದು ಜನಾಭಿಪ್ರಾಯದ ಮುಖಾಂತರ. ಬನ್ನಿ, ಇದ್ರ ಬಗ್ಗೆ ಸಾಕಷ್ಟು ಮಾತಾಡೋದಿದೆ. ಗಣ್ಯರು ಕೂಡ ಇವತ್ತು ನಮ್ಮ ಜೊತೆಗಿದ್ದಾರೆ, ನಾವು ನೋಡ್ತಾ ಇದ್ದೀವಿ. ನಮ್ಮ ಜೊತೆಗಿದ್ದಾರೆ ವಿಶ್ವೇಶ್ವರ ಭಟ್ರು, ಕನ್ನಡಪ್ರಭ ಸುವರ್ಣ ನ್ಯೂಸ್ನ ಮುಖ್ಯಸ್ಥರು. ವಿಶ್ವೇಶ್ವರ ಭಟ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಮತ್ತೊಬ್ಬರಿದ್ದಾರೆ ಅಶ್ವಥ್ ನಾರಾಯಣ್, MLC ಮತ್ತು BJP ಮುಖಂಡರು. ಅಶ್ವಥ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೊಬ್ಬರಿದ್ದಾರೆ ಲಕ್ಷ್ಮೀನಾರಾಯಣ್, KJP ಮುಖಂಡರು, ವಿಧಾನ ಪರಿಷತ್ ಸದಸ್ಯರು. ಲಕ್ಷ್ಮೀನಾರಾಯಣ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮುದ್ದಹನುಮೇಗೌಡರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ, JDS ಮುಖಂಡರು. ಮುದ್ದಹನುಮೇಗೌಡರು, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನೊಬ್ಬರು ಖ್ಯಾತ ಪತ್ರಕರ್ತರು, ಅಂಕಣಕಾರರು ಆಗಿರುವಂಥ ತ್ಯಾಗರಾಜ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೊಬ್ಬರಿದ್ದಾರೆ ಕಾಂಗ್ರೆಸ್ನ ಹಿರಿಯ ಮುಖಂಡರು ಬಸವರಾಜ ರಾಯರೆಡ್ಡಿ ಅವರು, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಎಲ್ಲರ ಜೊತೆಗೆ ಸಾಕಷ್ಟು ಚರ್ಚೆ ಮಾಡ್ತೀವಿ. ಆದರೆ ಅದಕ್ಕಿಂತ ಮೊದಲು ಒಟ್ಟಾರೆ ಈ ಜನಾಭಿಪ್ರಾಯವನ್ನು ನಾವು ಯಾವ ರೀತಿ ಸಂಗ್ರಹಿಸಿದ್ವಿ, ಹಳ್ಳಿಗಳಿಗೆ ತಿರುಗಿದ್ವಿ. ನಾವು C4 ಸಂಸ್ಥೆಯ ಜೊತೆಗೆ ಸೇರಿಕೊಂಡು ಎಲ್ಲರನ್ನೂ ಕೂಡ ಇಂಟರ್ವ್ಯೂ ಮಾಡಿದ್ವಿ. ಸಾಕಷ್ಟು ಸ್ಯಾಂಪಲ್ಸ್ಗಳನ್ನ ತಗೊಂಡ್ವಿ. ಅಲ್ಲಿ ಯುವಕರಿದ್ದರು, ಮಧ್ಯವಯಸ್ಕರಿದ್ದರು, ಮುದುಕರಿದ್ದರು, ಜಾತಿ ಮತ ಪಂಗಡಗಳು ಎಲ್ಲರನ್ನೂ ಸೇರಿಸ್ಕೊಂಡೇ ಈ ಜನಾಭಿಮತವನ್ನು ನಾವು ಸಂಗ್ರಹಿಸಿದ್ದು. ಆ ಒಟ್ಟಾರೆ ಜನಾಭಿಮತದ ಸಾರ, ಯಾವ ಕಡೆಗೆ ಯಾವ ಪಕ್ಷದ ಗಾಳಿ ಬೀಸ್ತಾ ಇದೆ ಅನ್ನುವಂಥದ್ದು, ಒಟ್ಟಾರೆ ಕರ್ನಾಟಕದಲ್ಲಿ ರಾಜಕೀಯ ಸ್ಥಿತಿಗತಿಗಳು ಯಾವ ರೀತಿ ಇದೆ ಅನ್ನೋದು, ಹೇಗೆ ಮಾಡಿದ್ವಿ ಈ ಒಟ್ಟಾರೆ ಸಮೀಕ್ಷೆಯನ್ನು, ಬನ್ನಿ ಒಂದು ವರದಿ ನೋಡೋಣ. ಆರಂಭದಲ್ಲಿ ರಾಜ್ಯ ಆಳವರು ಯಾರು? ಯಡಿಯೂರಪ್ಪ ಎಫೆಕ್ಟ್ ಎಷ್ಟು? ಬಿಜೆಪಿ ಅಧಿಕಾರ ಉಳಿಸಿಕೊಳ್ಳುತ್ತಾ? ಯಾವ ಪಕ್ಷಕ್ಕೆ ಎಷ್ಟು ಸೀಟು? ಮುಖ್ಯಮಂತ್ರಿ ಯಾರಾಗ್ತಾರೆ? JDS ಭದ್ರಕೋಟೆ ಏನಾಗುತ್ತೆ? ಕಾಂಗ್ರೆಸ್ ಕರಾಮತ್ತು ನಡೆಯುತ್ತಾ? ಇಂಥ 10 ಹಲವು ಪ್ರಶ್ನೆಗಳಿಗೆ ಉತ್ತರ ಇಲ್ಲಿದೆ. ಪ್ರತಿ ಬಾರಿಯೂ ನಿಖರ ಸಮೀಕ್ಷೆಗಳನ್ನ ನೀಡುವ ನಿಮ್ಮ ನೆಚ್ಚಿನ ಸುವರ್ಣ ನ್ಯೂಸ್ ಈ ಬಾರಿಯೂ ಸಮೀಕ್ಷೆ ಸಿದ್ಧಪಡಿಸಿದೆ. C4 ಸಹಯೋಗದೊಂದಿಗೆ ಚುನಾವಣಾ ಪೂರ್ವ ಜನಾಭಿಮತವನ್ನು ಸಿದ್ಧಪಡಿಸಿದೆ. ಜನಾಭಿಮತ ಸಂಗ್ರಹಿಸಿದ್ದು ಹೇಗೆ? ವೈಜ್ಞಾನಿಕವಾಗಿ ಜನರಿಂದ ಅಭಿಪ್ರಾಯ ಸಂಗ್ರಹ. C4 ಜನಾಭಿಮತ ಸಂಗ್ರಹಣೆ ಅತ್ಯಂತ ವೈಜ್ಞಾನಿಕವಾಗಿ ನಡೆದಿದೆ. ರಾಜ್ಯದ 277 ನಗರ ಹಾಗೂ 892 ಗ್ರಾಮೀಣ ಪ್ರದೇಶಗಳಲ್ಲಿ ಅಭಿಪ್ರಾಯ ಸಂಗ್ರಹಿಸಲಾಗಿದೆ. ಪ್ರತಿ ಪ್ರದೇಶದಲ್ಲೂ 6157 ಜನರಿಂದ ಜನಮತ ಸಂಗ್ರಹ ಮಾಡಿರುವ C4 ಸಂಸ್ಥೆ ಪ್ರತಿ ಪ್ರದೇಶದಲ್ಲೂ 10 ಮನೆಗಳ ಅಂತರದಲ್ಲಿ ಅಭಿಪ್ರಾಯ ಸಂಗ್ರಹಿಸಿದೆ. 18 ವರ್ಷ ಮೇಲ್ಪಟ್ಟ ಬೇರೆ ಬೇರೆ ವಯೋಮಾನದವರು, ಬೇರೆ ಬೇರೆ ಜಾತಿ ಧರ್ಮ ವರ್ಗದವರಿಂದ ಅಭಿಪ್ರಾಯ ಸಂಗ್ರಹಿಸಲಾಗಿದೆ. ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಅಭಿಪ್ರಾಯ ಸಂಗ್ರಹಿಸಿ ವಿಂಗಡಿಸಿ ವಿಶ್ಲೇಷಿಸಿ ಈ ಸಮೀಕ್ಷೆಯನ್ನು ಸಿದ್ಧಪಡಿಸಲಾಗಿದೆ. ಇಂದಿನ ನ್ಯೂಸ್ ಆರ್ ಸ್ಪೆಷಲ್. ಚುನಾವಣಾ ಪೂರ್ವ ಜನಾಭಿಮತ. ರಾಜ್ಯ ಸರ್ಕಾರದ ಸಾಧನೆ ಬಗ್ಗೆ ಜನ ಏನಂತಾರೆ? BSY ಇಲ್ಲದ ಬಿಜೆಪಿ ಬಗ್ಗೆ ಮತದಾರ ಏನಂತಾನೆ? ಮತದಾರರ ಮೇಲೆ ಮೋದಿ ಏನು? ಮತದಾರರ ನಡುವೆ ರಾಹುಲ್ ಗಾಂಧಿ ಪ್ರಭಾವ ಎಷ್ಟು? ಈ ಪ್ರಶ್ನೆಗಳಿಗೆ ಉತ್ತರವೇ ಇಂದಿನ ನ್ಯೂಸ್ ಆರ್ ಸ್ಪೆಷಲ್. ಇದು ರಾಜಕೀಯ ಪಕ್ಷಗಳಿಗೆ ಜನರ ಮನದಾಳ ತಿಳಿಸುವ ಪ್ರಾಮಾಣಿಕ ಪ್ರಯತ್ನ. ಸುವರ್ಣ ನ್ಯೂಸ್ ಸಮೀಕ್ಷೆ ಕಳೆದ ಚುನಾವಣೆಯಲ್ಲಿ 90% ಪಕ್ಕಾ ಆಗಿತ್ತು. ಈ ಬಾರಿ 100ಕ್ಕೆ 100 ಪಕ್ಕಾ ಕೊಡಬೇಕು ಅನ್ನೋದು ನಮ್ಮ ಬಯಕೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಒಟ್ಟಾರೆ ಜನಾಭಿಮತ ಯಾವ ರೀತಿ ಸಂಗ್ರಹ ಆಯಿತು ಅದರ ಒಂದಷ್ಟು ತುಣುಕುಗಳನ್ನು ಮಾತ್ರ ನೋಡಿದ್ವಿ. ಬನ್ನಿ ಹಾಗಾದರೆ ಯಾವ್ಯಾವ ವಿವರಗಳನ್ನು ನಾವು ಕೇಳಿದ್ವಿ, ಜನ ಯಾವ ರೀತಿ ಉತ್ತರ ಕೊಟ್ಟರು, ಗ್ರಾಫಿಕ್ಸ್ ಮುಖಾಂತರ ನಾವು ಹೇಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ವಿ. ಬಾರ್ಕೋವಾಲ್ ಮುಖಾಂತರ ಎಲ್ಲ ವಿವರಗಳು ನಿಮಗೆ ಲಭ್ಯವಾಗುತ್ತೆ. ಅಂದರೆ ಒಟ್ಟಾರೆ ಆ ವಿವರಗಳನ್ನು ನಾವು ನಿಮಗೆ ತಿಳಿಸ್ತಾ ಹೋಗ್ತೀವಿ. ಆರಂಭದಲ್ಲಿ ನಾವು ಕೇಳಿದ್ದು BJP ಸರ್ಕಾರದ 5 ವರ್ಷದ ಆಡಳಿತ ತೃಪ್ತಿಕರವಾಗಿದೆಯಾ ಅನ್ನುವಂಥದ್ದು. ಬಹಳ ಚೆನ್ನಾಗಿತ್ತು ಅಂತ ಹೇಳಿದಂಥವ್ರು ಕೇವಲ 11% ಜನ ಮಾತ್ರ. ಅಂದರೆ 11% ಜನ ಮಾತ್ರ ಹೇಳಿದ್ರು ತುಂಬ ಚೆನ್ನಾಗಿತ್ತು ಅಂತ. ಇನ್ನು ಬೇರೆಯವರ ಅನಿಸಿಕೆ ಅಭಿಪ್ರಾಯಗಳು ಯಾವ ರೀತಿ ಇತ್ತು ನೋಡೋಣ ಬನ್ನಿ.
ಪರವಾಗಿಲ್ಲ ಅಂತ ಹೇಳಿದಂಥವ್ರು 25% ಜನ. ಅವ್ರು ಹೇಳಿದ್ದು ಕೇವಲ ಪರವಾಗಿಲ್ಲ ಅಂದರೆ ನಮಗೇನು ಬಹಳ ತೃಪ್ತಿ ತಂದಿಲ್ಲ, ಆದರೂ ಪರವಾಗಿಲ್ಲ ಅಂತ ಹೇಳಿದಂಥವ್ರು 25% ಮಾತ್ರ. ಚೆನ್ನಾಗಿ ಇರಲಿಲ್ಲ ಅಂತ ಹೇಳಿದಂಥವ್ರು ಬಹಳ ಪ್ರಮುಖವಾಗಿರುವಂಥ ಸಂಗತಿ, 64% ಜನ ಚೆನ್ನಾಗಿರಲಿಲ್ಲ ಅಂತ ಮುಖಕ್ಕೆ ಹೊಡೆದಂಗೆ ಹೇಳಿದ್ದಾರೆ. ಅಂದರೆ ಬಹಳ ತುಂಬ ಸ್ಪಷ್ಟವಾಗಿ ಗೊತ್ತಾಗ್ತದೆ ಎಲ್ಲ ಒಂದು ಕಡೆಗೆ ಏನು ಅಂದರೆ ಜನರಿಗೆ ಸಮಾಧಾನ ತಂದಿಲ್ಲ ಆಡಳಿತ ಅನ್ನುವಂಥದ್ದು. ಇನ್ನು ಭ್ರಷ್ಟಾಚಾರದ ಬಗ್ಗೆ ಕೇಳಿದಂಥ ಪ್ರಶ್ನೆ, ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಭ್ರಷ್ಟಾಚಾರ ಹೆಚ್ಚಾಯ್ತಾ ಅನ್ನುವಂಥದ್ದು ನೋಡಿ ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ 82% ಜನ ಹೇಳಿದ್ದಾರೆ ಹೌದು ಭ್ರಷ್ಟಾಚಾರ ಹೆಚ್ಚಾಯಿತು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಅನ್ನುವಂಥದ್ದು. ಬನ್ನಿ ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಭ್ರಷ್ಟಾಚಾರ ಹೆಚ್ಚಾಗಿಲ್ಲ ಅಂತ ಹೇಳಿದಂಥವ್ರು ಕೇವಲ 11% ಜನ ಮಾತ್ರ. ಇನ್ನು ನಮಗೇನು ಗೊತ್ತಿಲ್ಲ ಅಂತ ಹೇಳಿದಂಥವ್ರ ಸಂಖ್ಯೆ 7% ಜನ ನಮಗೇನು ಗೊತ್ತಿಲ್ಲ ಅನ್ನುವಂಥ ಮಾತನ್ನು ಹೇಳಿದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಸರ್ಕಾರದ ಅವಧಿಯಲ್ಲಿ ಭ್ರಷ್ಟಾಚಾರ ಹೆಚ್ಚಾಯಿತು ಅನ್ನುವಂಥ ಅಭಿಪ್ರಾಯ ವ್ಯಕ್ತವಾಗಿದೆ. ಬನ್ನಿ ಮುಂದಿನ ಪಾಯಿಂಟ್ ಏನು ನೋಡೋಣ ಬನ್ನಿ. ಸೊ ಇನ್ನು ಬೆಂಗಳೂರಿನ ವಿಚಾರಕ್ಕೆ ಬರೋದಾದರೆ ಬೆಂಗಳೂರಿನ ಜನಗಳಿಗೂ ಕೂಡ ನಾವು ಈ ಪ್ರಶ್ನೆನ ಹಾಕಿದ್ವಿ, ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಭ್ರಷ್ಟಾಚಾರ ಹೆಚ್ಚಾಯ್ತಾ ಅಂತ. 82% ಒಟ್ಟಾರೆ ಈ ರೆಸ್ಟ್ ಆಫ್ ಕರ್ನಾಟಕ ಆದರೆ ಬೆಂಗಳೂರಿನ ಜನ 88% ಜನ ಹೇಳಿದ್ರು ಹೌದು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಭ್ರಷ್ಟಾಚಾರ ಹೆಚ್ಚಾಗಿದೆ ಅನ್ನುವಂಥದ್ದು. ಬಹುಶಃ ಇದೆಲ್ಲದೂ ಕೂಡ ಮುಂದಿನ ಚುನಾವಣೆಯ ಮೇಲೆ ಖಂಡಿತ ಪರಿಣಾಮ ಬೀರಬಹುದು. ಇನ್ನು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಭ್ರಷ್ಟಾಚಾರ ಹೆಚ್ಚಾಯ್ತಾ ಅಂತ ಕೇಳಿದಂಥವ್ರು ಬೆಂಗಳೂರಿನಲ್ಲಿ ಕೆಲವರು ಇಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಅದರ ಒಂದು ಪ್ರಮಾಣ 7% ಜನ ಇಲ್ಲ ಅನ್ನುವಂಥ ಮಾತನ್ನು ಹೇಳಿರುವಂಥವ್ರು. ಇನ್ನು ನಮಗೇನು ಗೊತ್ತಿಲ್ಲ ಅಂತ ಹೇಳಿದಂಥವ್ರ ಸಂಖ್ಯೆ 5% ಜನ. ಯಾವ ಪಕ್ಷ ಭ್ರಷ್ಟಾಚಾರದ ಕಳಂಕವನ್ನು ಹೊತ್ಕೊಳ್ಳೋದಿಲ್ಲ ಅನ್ನುವಂಥ ನಂಬಿಕೆ ನಿಮಗಿದೆ ಅನ್ನುವಂಥದ್ದು ನೋಡಿ. ಬಹಳ ಈ ಅಂಕಿಅಂಶಗಳನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕು. ಯಾವ ಪಕ್ಷ ಭ್ರಷ್ಟಾಚಾರದ ಕಳಂಕವನ್ನು ಹೊತ್ಕೊಳ್ಳೋದಿಲ್ಲ ಅನ್ನುವಂಥ ನಂಬಿಕೆ ನಿಮಗಿದೆ ಅಂತ. ಕಾಂಗ್ರೆಸ್ ಪಕ್ಷ ಭ್ರಷ್ಟಾಚಾರದ ಕಳಂಕವನ್ನು ಹೊತ್ಕೊಳ್ಳೋದಿಲ್ಲ ಅಂತ ಹೇಳಿದಂಥವ್ರು 14% ಜನ. 14% ಜನರಿಗೆ ಮಾತ್ರ ನಂಬಿಕೆ ಇದೆ ಕಾಂಗ್ರೆಸ್ ಪಕ್ಷ ಭ್ರಷ್ಟಾಚಾರದ ಕಳಂಕವನ್ನು ಹೊತ್ಕೊಳ್ಳೋದಿಲ್ಲ, ಎಲ್ಲೋ ಒಂದು ಕಡೆಗೆ ಒಳ್ಳೆಯ ಆಡಳಿತವನ್ನು ನೀಡಬಹುದು ಅನ್ನುವಂಥ ನಂಬಿಕೆ. ಇನ್ನು ಬಿಜೆಪಿ ನೋಡಿ 10% ಜನ ಹೇಳ್ತಾರೆ ಬಿಜೆಪಿ ಇಂಥ ಕಳಂಕವನ್ನು ಹೊತ್ಕೊಳ್ಳಲಾರದು, ಬಂದಿರುವಂಥ ಆರೋಪಗಳು ಬಂದಿರಬಹುದು, ಮುಂದೇನಾದರೂ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಒಂದಷ್ಟು ತಿದ್ದುಕೊಂಡು ನಡೆಯಬಹುದು ಅನ್ನುವಂಥ ಆಶಾಭಾವನೆಯನ್ನು ವ್ಯಕ್ತಪಡಿಸಿದಂಥವ್ರು 10% ಜನ. ಮತ್ತು ನಾವು ನೋಡ್ತಾ ಇದ್ದೀವಿ ಕೆಜೆಪಿ 1%, ಯಾಕಂದರೆ ಕೆಜೆಪಿ ಮೊನ್ನೆ ಹುಟ್ಟಿದಂಥ ಪಾರ್ಟಿ. 1% ಜನ ಅದರ ಮೇಲೆ ನಂಬಿಕೆ ಇಟ್ಟಿದ್ದಾರೆ, ಬಹುಶಃ ಭ್ರಷ್ಟಾಚಾರದ ಕಳಂಕವನ್ನು ಹೊತ್ಕೊಳ್ಳೋದಿಲ್ಲ ಅನ್ನುವಂಥ ನಂಬಿಕೆ ಜನರದ್ದು. ಇನ್ನು JDS 6% ಮಂದಿ ಬಹುಶಃ ಭ್ರಷ್ಟಾಚಾರದ ಕಳಂಕವನ್ನು ಹೊತ್ಕೊಳ್ಳಲ್ಲ JDS ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಇನ್ನು BSR ಪಾರ್ಟಿಯ ಬಗ್ಗೆ ಜನ ಹೇಳಿರುವಂಥದ್ದು 2% ಜನ ಮಾತ್ರ ಹೇಳ್ತಾರೆ ಭ್ರಷ್ಟಾಚಾರದ ಕಳಂಕವನ್ನು ಹೊತ್ಕೊಳ್ಳೋದಿಲ್ಲ ಅನ್ನುವಂಥ ವಿಶ್ವಾಸ ಅವರಿಗೆ. ನೋಡಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಕಾಂಗ್ರೆಸ್ಗೆ ಎಷ್ಟು ಪರ್ಸೆಂಟ್ ಹೇಳಿದ್ರು ಅಂದರೆ 14% ಜನ ಕಾಂಗ್ರೆಸ್ಗೆ ಹೇಳಿದ್ರು ಬಹುಶಃ ಕಾಂಗ್ರೆಸ್ ಇಂಥ ಒಂದು ಭ್ರಷ್ಟಾಚಾರದ ಕಳಂಕವನ್ನು ಹೊತ್ಕೊಳ್ಳೋದಿಲ್ಲ ಅಂತ. ಅಷ್ಟೇ ಪ್ರಮಾಣದ ಜನ ಲೋಕಸತ್ತಾ ಮತ್ತು ಆಮ್ ಆದ್ಮಿ ಪಕ್ಷಕ್ಕೂ ಕೂಡ ಹೇಳ್ತಾ ಇದ್ದಾರೆ. ಭಾಳ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಇರುವಂಥ ಪಕ್ಷಗಳಿಗಿಂತ ಅದು ರಾಷ್ಟ್ರೀಯ ಪಕ್ಷಗಳಾಗಲಿ ಅಥವಾ ಪ್ರಾದೇಶಿಕ ಪಕ್ಷಗಳಾಗಲಿ ಇವೆಲ್ಲವಕ್ಕಿಂತ ಮೊನ್ನೆ ಒಂದಷ್ಟು ಸ್ವಚ್ಛತೆಯ ಮಾತುಗಳನ್ನು ಹೇಳ್ಕೊಂಡೇನು ಬರ್ತಾ ಇದ್ದಾರೆ. ಸೊ ಅಂಥವ್ರು ನಮಗೆ ಮುಖ್ಯ ಅನ್ನುವಂಥ ಮಾತನ್ನು ಜನ ತೋರಿಸ್ಕೊಟ್ಟಿರುವಂಥದ್ದು ಲೋಕಸತ್ತಾ ಮತ್ತು ಆಮ್ ಆದ್ಮಿ ಪಕ್ಷ. ಇನ್ನು ಮೊನ್ನೆ ಕಂಡುಬಿಟ್ಟಿರುವಂಥ ಆಮ್ ಆದ್ಮಿ ಪಕ್ಷ ಅದಕ್ಕೆ 14% ಜನ ಹೇಳ್ತಾರೆ ಬಹುಶಃ ಈ ಪಕ್ಷಗಳೇನಾದರೂ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಕಳಂಕವನ್ನು ಹೊತ್ಕೊಳ್ಳಲಾರವು ಅನ್ನುವಂಥ ಒಂದು ನಂಬಿಕೆ ಜನರದ್ದು. ಇನ್ನು ದೊಡ್ಡ ಪ್ರಮಾಣದಲ್ಲಿ ಬಹುಶಃ ಇದೇ ಎಲ್ಲದನ್ನೂ ಕೂಡ ಉಲ್ಟಾ ಮಾಡುವಂಥ ಒಂದು ಪರ್ಸೆಂಟೇಜ್ ಏನಿದೆ ಇದೇ 53%. ಈ ಜನಗಳಿಗೆ ಪಾಪ ಏನಂದರೆ ಏನೂ ಗೊತ್ತಿರೋದಿಲ್ಲ. ಯಾರೇ ಭ್ರಷ್ಟಾಚಾರ ಮಾಡಲಿ, ಏನೇ ಹೆಚ್ಚು ಕಡಿಮೆ ಆಗಲಿ, ಅವರು ಮತ್ತೆ ಯಾಕೆ ಗೆದ್ದು ಬರ್ತಾರೆ ಅಂದರೆ ಬಹುಶಃ ಈ ಪ್ರಮಾಣ ಏನಿದೆಯಲ್ಲ, ಇದು 53% ಪ್ರಮಾಣ ಏನಿದೆಯಲ್ಲ, ಇದು ಚುನಾವಣೆಯಲ್ಲಿ ಬಹಳ ಪ್ರಮುಖವಾದಂಥ ಒಂದು ಪಾತ್ರವನ್ನು ವಹಿಸುತ್ತೆ. ಅಂದರೆ ಜನರಿಗೆ ಭ್ರಷ್ಟಾಚಾರದ ಬಗ್ಗೆ ಕೆಲವರಿಗೆ ಮಾತ್ರ ಅವೇರ್ನೆಸ್ ಇದೆ, ಆದರೆ ಬಹಳಷ್ಟು ಜನರಿಗೆ ಭ್ರಷ್ಟಾಚಾರವನ್ನು ಮಾಡಿರುವಂಥವ್ರು ಯಾರು ಏನು ಅದರ ಬಗ್ಗೆ ವಿವರಗಳು ಅಷ್ಟಾಗಿ ಗೊತ್ತಿಲ್ಲ. ಈ ಪಟ್ಟಿನಲ್ಲಿ 53% ಜನ ಸೇರ್ತಾರೆ. ಇನ್ನು ಯಾವ ಪಕ್ಷ ಬಂದರೆ ಒಳ್ಳೆ ಆಡಳಿತ ನಿರ್ವಹಣೆ ಆಗಬಹುದು, ಆಡಳಿತ ನಿರ್ವಹಣೆಯನ್ನು ಸುಧಾರಿಸುವಂಥ ಸಾಮರ್ಥ್ಯ ಇದೆ ಯಾವ ಪಕ್ಷಕ್ಕೆ ಅನ್ನುವಂಥ ಕೇಳಿದಂಥ ಪ್ರಶ್ನೆ,
BJPಗೆ ಜನ ಹೇಳಿರುವಂಥದ್ದು 25% ಜನ ಹೇಳಿದ್ದಾರೆ ಇಲ್ಲ ಆಡಳಿತ ನಿರ್ವಹಣೆಯನ್ನು ಸುಧಾರಿಸುವಂಥ ಸಾಮರ್ಥ್ಯ ಈ ಪಕ್ಷಕ್ಕಿದೆ ಅನ್ನುವಂಥ ಮಾತು. ಕಾಂಗ್ರೆಸ್ಸಿಗೆ ಜನ ಹೇಳಿರುವಂಥದ್ದು 36% ಜನ ಹೇಳ್ತಾರೆ ಕಾಂಗ್ರೆಸ್ಸಿಗೆ ಆಡಳಿತ ಸುಧಾರಣೆಯನ್ನು ಸುಧಾರಿಸುವಂಥ ಒಂದು ಶಕ್ತಿ ಇದೆ ಅಂತ. 25% ಮತ್ತು 36%, ಬಹಳ ದೊಡ್ಡ ಅಂತರ ಏನೂ ಇಲ್ಲ. ಎಲ್ಲೋ ಒಂದು ಕಡೆಗೆ ಏನು ಅಂತಂದರೆ ಬಹಳಷ್ಟು ಸಂದರ್ಭಗಳಲ್ಲಿ ಕಾಂಗ್ರೆಸ್ಸಿನ ಸ್ಥಿತಿಗತಿಗಳನ್ನು ನೋಡ್ತೀವಿ, ಬೇರೆ ಯಾವುದೂ ಮಾರ್ಗವೇ ಇಲ್ಲ ಅನ್ನುವಂಥ ಸಂದರ್ಭದಲ್ಲಿ ರೊಟ್ಟಿ ಜಾರಿ ತುಪ್ಪಕ್ಕೆ ಬಿತ್ತು ಅಂತಾರಲ್ಲ ನಮ್ಮ ಹಳ್ಳಿ ಕಡೆಗೆ, ಅದೇ ರೀತಿ ಬೇರೆ ಬೇರೆ ಪಕ್ಷಗಳು ನಿರ್ವಹಣೆಯಲ್ಲಿ ವಿಫಲ ಆದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಕಡೆಗೆ ಜನ ಹೋಗಿರುವಂಥದ್ದು. ಒಂದು ಪಕ್ಷ ಕಾಂಗ್ರೆಸ್ ಬಗ್ಗೆ ಬಹಳಷ್ಟು ಏನಾದರೂ ನಂಬಿಕೆ ಇದ್ದರೆ ಇದು 36% ಆಗ್ತಿರಲಿಲ್ಲ, ಅಟ್ಲೀಸ್ಟ್ 50%ಗಾದರೂ ಜನ ಅದನ್ನು ತಲುಪಿಸ್ತಾ ಇದ್ರು. ಆಡಳಿತ ನಿರ್ವಹಣೆಯನ್ನು ಸುಧಾರಿಸುವಂಥ ಸಾಮರ್ಥ್ಯ ಇದೆ ಅನ್ನುವಂಥದ್ದು. ಅಂದರೆ ಪರ್ಸೆಂಟೇಜ್ ತುಂಬ ಕಡಿಮೆ, 25 ಮತ್ತು 36% ಮಾತ್ರ ನಾವಿಲ್ಲಿ ನೋಡ್ತಾ ಇದ್ದೀವಿ. ಬನ್ನಿ ಮುಂದಿನ ಪಕ್ಷದ ಸ್ಥಿತಿಯನ್ನು ನೋಡೋಣ ಬನ್ನಿ. ಇನ್ನು ಇತರರು ಎಲ್ಲರನ್ನೂ ಸೇರಿದ ಹಾಗೆ 9% ಜನರಿಗೆ ಮಾತ್ರ 9% ಜನ ಹೇಳ್ತಾರೆ ಬೇರೆ ಬೇರೆ ಪಕ್ಷಗಳಿಗೂ ಕೂಡ ಈ ಆಡಳಿತ ನಿರ್ವಹಣೆ ಸುಧಾರಿಸುವಂಥ ಸಾಮರ್ಥ್ಯ ಇದೆ ಅನ್ನುವಂಥ ಮಾತನ್ನ ನೋಡಿ. ಇಲ್ಲೂ ಕೂಡ ಬಹಳ ಪ್ರಮುಖವಾಗಿರುವಂಥ ಸಂಖ್ಯೆ ಅಂತಂತಂದರೆ 30% ಜನ ನಮಗೆ ಇದರ ಬಗ್ಗೆ ಯಾವ ಅರಿವೂ ಇಲ್ಲ, ನಮಗೆ ಗೊತ್ತಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ನಾನು ಆಗಲೇ ಹೇಳ್ತಾ ಇದ್ದೆ, ಸೊ ಇಂಥ ಜನಗಳು ಏನಿದ್ದಾರೆ ಅವರು ಇಡೀ ಚುನಾವಣೆಯ ಫಲಿತಾಂಶವನ್ನೇ ಬುಡಮೇಲೆ ಮಾಡಿಬಿಡ್ತಾರೆ. ಸೊ ಇಂಥ ಸಂದರ್ಭಗಳಲ್ಲಿ ಆ ಫಲಿತಾಂಶಗಳು ಕೂಡ ಏರ್ಪೇರಾಗಿ ಬರುತ್ತವೆ. ಸೊ ಇದಿಷ್ಟು ಅಂಶಗಳನ್ನು ನಿಮಗೆ ಕೊಡ್ತಾ ಇದ್ದೀವಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ತಜ್ಞರು ಏನು ಹೇಳ್ತಾರೆ ಕೇಳೋಣ. ಜೊತೆಗೆ ಇನ್ನು ಬೇರೆ ಬೇರೆ ವಿವರಗಳು ಕೂಡ ನಮ್ಮಲ್ಲಿದೆ, ಒಂದಷ್ಟು ಅಂಕಿಅಂಶಗಳಿದೆ. ಸೊ ಅದರ ಪ್ರಕಾರ ಜನ ಏನು ಹೇಳಿದ್ದಾರೆ ಅದನ್ನು ನಿಮಗೆ ತಿಳಿಸ್ತೀವಿ. ಅದರ ಅದಕ್ಕಿಂತ ಮೊದಲು ಒಂದು ಪುಟ್ಟ ವಿರಾಮ ತಗೊಳ್ಳೋಣ.